ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ ಇವತ್ತು ವಿವಾದಿತ ಪ್ರದೇಶಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಡ್ತಾರೆ. ಅಕ್ರಮ ವಲಸಿಗರ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಛಲವಾದಿ ನಾರಾಯಣಸ್ವಾಮಿ, ಪ್ರತಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರಿಂದ ಸ್ಥಳವನ್ನ ಖುದ್ದಾಗಿ ಪರಿಶೀಲನೆ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒಂದು ಒತ್ತುವರಿ ತೆರವು ಪ್ರಕರಣ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಇದ್ರ ಬಗ್ಗೆ ಮಾತನಾಡಿರೋದು, ಅದಕ್ಕೆ ಕೇಂದ್ರ ಭಾರತ ತಿರುಗೇಟನ್ನ ಕೊಟ್ಟಿರುವಂತದ್ದು, ಅಷ್ಟರ ಮಟ್ಟಿಗೆ ಇದು ಸುದ್ದಿ ಆಗ್ತಾ ಇದೆ. ಇದೆಲ್ಲದರ ನಡುವೆ ಪರ ಮತ್ತು ವಿರೋಧ ಎರಡೂ ತರದ ಚರ್ಚೆಗಳಾಗ್ತಾ ಇದೆ. ಈ ವಿಚಾರದ ಕುರಿತು ಸಂಪೂರ್ಣವಾಗಿ ವರದಿಯನ್ನ ಸಿದ್ಧಪಡಿಸಿ ಕೇಂದ್ರಕ್ಕೆ ಅದನ್ನು ನೀಡೋದಕ್ಕೆ ಇದೀಗ ನಿರ್ಧರಿಸಲಾಗಿದೆ ಬಿಜೆಪಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿವಾದಿತ ಪ್ರದೇಶಕ್ಕೆ ಬಿಜೆಪಿ ಭೇಟಿಯನ್ನ ಕೊಡಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರಿಂದ ಸ್ಥಳವನ್ನ ಖುದ್ದಾಗಿ ಪರಿಶೀಲನೆ ಮಾಡಲಾಗುತ್ತೆ. ವಿಚಾರದ ಕುರಿತು ವರದಿಯನ್ನ ಸಿದ್ಧಪಡಿಸಿ ಕೇಂದ್ರಕ್ಕೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡಿ, ಮೊದಲಿಗೆ ಇದು ಒತ್ತುವರಿ ಮಾಡ್ಕೊಂಡಿದ್ರು, ಅದಕ್ಕೆ ತೆರವು ಮಾಡಿದ್ವಿ, ಅದರಲ್ಲಿ ತಪ್ಪೇನಿದೆ ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೇಳ್ತಾ ಇದ್ರು. ಸಿಎಂ ಪಿಣರಾಯಿ ಅವರು, ಕೇರಳದ ಸಿಎಂ, ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಸಾಲುಗಳನ್ನು ಬರೆದು ಟ್ವೀಟ್ ಮಾಡಿದ್ರು. ಅದಕ್ಕೆ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು ಕಾಂಗ್ರೆಸ್ನ ನಾಯಕರುಗಳು, ಸಿಎಂ, ಡಿಸಿಎಂ, ಪ್ರಿಯಾಂಕ್ ಖರ್ಗೆ ಅವರೆಲ್ಲ. ಆದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ನ ನಾಯಕರುಗಳು ಮಾಡಿದ್ದಲ್ಲೇ ಸ್ವಲ್ಪ ಎಡವಟ್ಟಾಗಿದೆ, ಅದನ್ನ ಸರಿಪಡಿಸ್ಕೊಳ್ತೀವಿ ಅಂತ ಮಾತನಾಡ್ಬಿಟ್ರು. ಅಲ್ಲಿಂದ ನೋಡಿ ಶುರುವಾಯ್ತು ಸಮಸ್ಯೆ. ಕೊನೆಗಲ್ಲೆಲ್ಲೋ ಮೂಲೆಯಲ್ಲಿರೋ ಪಾಕಿಸ್ತಾನ ಅಲ್ಲಿ ಕಿಡಿ ಹತ್ತಿಸೋಕೆ ಶುರು ಮಾಡಿದ್ರು. ಅಯ್ಯೋ, ಭಾರತದಲ್ಲಿ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ ಅಂತ. ಅದಕ್ಕೆ ಈಗಾಗ್ಲೇನೆ ಕೇಂದ್ರ ತಿರುಗೇಟನ್ನು ಕೊಟ್ಟಿದೆ. ಆಕ್ಚುಲಿ ಆಗಿ ಆಗ್ತಿರೋದು ಏನು ಎತ್ತ ಅಂತ. ಅದೇ ಇದೆಲ್ಲದರ ನಡುವೆ ಎಡವಟ್ಟು ದ್ವಂದ್ವ ಕೆಲಸವನ್ನ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ನಿರಾಶ್ರಿತರಿಗೆ ಮನೆ ಕೊಟ್ಬಿಡ್ತೀವಿ ಅಂತ, ಯಾಕಂದ್ರೆ ಕೆಸಿ ವೇಣುಗೋಪಾಲ್ ಅವ್ರು ಹೇಳ್ಬಿಟ್ರು. ಹಂಗಾಗಿ ಇವ್ರು ಮನೆ ಕೊಡೋದಕ್ಕೆ ರೆಡಿಯಾಗಿ ತುದಿಗಾಲಲ್ಲಿ ನಿಂತು ಡೇಟ್ ಗೀಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರು. ಅದೇ ಈಗ ಇದಕ್ಕೆ ಬಹಳ ಚರ್ಚೆಗಳಾಗ್ತಿದೆ. ಯಾಕೆ ಇವ್ರು ಮನೆ ಕೊಡಬೇಕು? ಕಟ್ಕೊಂಡಿರೋದೇ ಅಕ್ರಮ ಮಾಡ್ಕೊಂಡು ಅವರಿಗೆಲ್ಲ ನೀವು ಮನೆ ಕೊಟ್ಕೊಡ್ತೀರಾ ಅಂತಂದ್ರೆ ನಾವು ಹಂಗಾರೆ ಶೆಡ್ ಹಾಕೊಳ್ತೀವಿ. ಅಯ್ಯೋ, ಇಲ್ಲಿಗೆ ನಾವು ಹೋಗಿ ಶೆಡ್ ಹಾಕೊಂಡಿದ್ರೆ ನಮಗೂ ಮನೆ ಸಿಗ್ತಾ ಇತ್ತು, ನಮ್ಮನ್ನು ತೆರವು ಮಾಡಿಸಿದ್ರಲ್ಲ, ನಮಗೂ ಮನೆ ಕೊಡಿ. ಓಲೈಕೆ ರಾಜಕಾರಣ ಮಾಡ್ತೀರಾ? ಕೇರಳ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತೀರಾ? ಇದು ಬೇಕಾಗಿತ್ತಾ? ಎಲ್ಲ ಕಡೆ ಒತ್ತುವರಿ ಮಾಡಿದವ್ರನ್ನ ತೆರವು ಮಾಡಿಸಿದಲ್ಲಿ ಹಿಂಗೆ ಮನೆ ಕೊಟ್ಟಿದ್ದೀರಾ ಅವ್ರಗಳಿಗೆ? ಯಾಕೆ ಕೊಡ್ಬೇಕು ಇವ್ರಿಗೆ ಮನೆ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದಂತೂ ಹೌದು. ಅದರ ಜೊತೆಗೆ ಸರ್ಕಾರ ದ್ವಂದ್ವ ನಿಲುವಿನಲ್ಲಿ ಇದ್ದಂಗಿದೆ. ಮನೆ ಕೊಡ್ತೀವಿ ಅಂತ ನಾವು ಮಾಡಿ ಸರಿ ಅಂತ ಎರಡೆರಡು ತರದಾಯ್ತು. ಈಗ ಬಿಜೆಪಿ ಇದನ್ನ ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ಯಾವ ತರ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ? ನೀತಿ, ಕೋಗಿಲುವಿನಲ್ಲಿ ಅಕ್ರಮ ನಿವಾಸಿಗಳ ವಲಸೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅದನ್ನ ತೀವ್ರವಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿರುವ ಈ ವಿಚಾರವನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ರಾಜ್ಯದಲ್ಲಿನ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಸರಿಪಡಿಸಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೆ. ಬಿಜೆಪಿಯ ಮೂಲ ವಾದ ಇರುವುದೇನು ಅಂದ್ರೆ, ಈಗ ಅಂದ್ರೆ ತಕ್ಷಣದಲ್ಲಿ ಅಕ್ರಮದ ತೆರವನ್ನ ಮಾಡಿರುವ ಸರ್ಕಾರದ ನಿರ್ಧಾರ ಸರಿಯಾಗಿದೆ. ಆದರೆ ಅಕ್ರಮದ ತೆರವಿನ ಹಿನ್ನೆಲೆಯಲ್ಲಿ ಅಲ್ಲಿಂದ ಒಕ್ಕಲೆಬ್ಬಿಸಿದಂತಹ ವ್ಯಕ್ತಿಗಳಿಗೆ ತಕ್ಷಣದಲ್ಲೇ ಮನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡುವುದಕ್ಕೆ ಮುಂದಾಗ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಅಕ್ರಮ ತೆರವು ಮಾಡಿದ ರಾಜ್ಯದಲ್ಲಿನ ಎಲ್ಲಾ ಪ್ರಕರಣಗಳಿಗೆ, ಬೆಂಗಳೂರಿನಲ್ಲಿರುವ ಇತರ ಪ್ರಕರಣಗಳಿಗೂ ಕೂಡ ಸರ್ಕಾರ ಇಷ್ಟೇ ತ್ವರಿತವಾಗಿ ನಿವೇಶನವನ್ನು ಒದಗಿಸುತ್ತಾ, ಅಥವಾ ಅಂತವರಿಗೆ ಪ್ರತ್ಯೇಕ ಅಂದ್ರೆ ಇನ್ನೊಂದು ಅವಧಿಯ ಸೂರನ್ನು ಕೊಡಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾ? ಇದೊಂದು ವಿಚಾರದಲ್ಲಿ ಇಷ್ಟೊಂದು ಆಸ್ತಿಯನ್ನು ಯಾಕೆ ವಹಿಸ್ತಾ ಇದೆ? ರಾಜ್ಯ ಸರ್ಕಾರಕ್ಕೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದೆ. ಜೊತೆಗೆ ಮುಖ್ಯಮಂತ್ರಿಗಳು ತಮ್ಮ ಹೈಕಮಾಂಡ್ ನಿರ್ದೇಶನದ ಮೇಲೆ ನಡೆಯುವುದೇ ಆದಲ್ಲಿ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಟ್ವೀಟಿಗೆ ಪ್ರತಿಕ್ರಿಯೆಯನ್ನು ಕೊಡುವುದಾಗಿ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಾದರೆ ರಾಜ್ಯಕ್ಕೆ ಸ್ವಂತಿಕೆ ಅನ್ನೋದೇನಿದೆ? ಸಿದ್ದರಾಮಯ್ಯನವರಿಗೆ ಸ್ವಂತ ಶಕ್ತಿಯಿಂದ ಆಡಳಿತ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಅಕ್ರಮ ವಲಸಿಗರ ವಿಚಾರವನ್ನ ಬಿಜೆಪಿ ಮೊದಲಿನಿಂದಲೂ ಕೂಡ ಹೇಳಿಕೊಳ್ತಾ ಬರ್ತಾ ಇತ್ತು. ಆ ವಿಚಾರದಲ್ಲಿ ಗಮನವನ್ನು ಕೂಡ ಸೆಳೆದಿತ್ತು. ರಾಜ್ಯದಲ್ಲಿ ಬಾಂಗ್ಲಾ ನುಸುಳುಕೋರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರ್ಮಿಕರ ಹೆಸರಿನಲ್ಲಿ ಬಂದು ಅಕ್ರಮವಾಗಿ ನಿವಾಸದಲ್ಲಿ ನೆಲೆ ನಿಲ್ತಿದ್ದಾರೆ. ಡ್ರಗ್ಸ್ ಮತ್ತಿತರ ರೀತಿಯಾದಂತಹ ಸಮಾಜದ ವಿರುದ್ಧ ದಿಕ್ಕಿನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲವನ್ನು ತಡೆಯುವ ಪ್ರಯತ್ನವಾಗಬೇಕು. ಇಲ್ಲಿನ ಮೂಲ ನಿವಾಸಿಗಳಿಗೆ ಮತ್ತು ಕನ್ನಡಿಗರಿಗೆ ಕೆಲಸ ಸಿಗುವ ಕೆಲಸ ಆಗಬೇಕು. ಆದರೆ ಅದಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಹೊರಗಿನವರಿಗೆ ಇವೆಲ್ಲವನ್ನು ಮಾಡಿಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದು ಸರಿಯಲ್ಲ ಅನ್ನುವಂಥ ಆರೋಪ ಮಾಡಿತ್ತು. ಈಗ ಈ ವಿಚಾರದಲ್ಲೂ ಕೂಡ ಅದನ್ನೇ ಮಾಡಿದೆ. ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರ ಒಪ್ಪಿಗೆಗೆ ಬದ್ಧರಾಗಿರುವ ರಾಜ್ಯ ಸರ್ಕಾರ ನಿವೇಶನವನ್ನು, ಅಂದರೆ ರಾಜ್ಯ ಸರ್ಕಾರದಿಂದ ರಾಜ್ಯದ ಬಡವರಿಗೆ ಕೊಡಬೇಕಾಗಿರುವ ನಿವೇಶನವನ್ನು ಹಂಚಿಕೆ ಮಾಡುವ ವಿಚಾರಕ್ಕೆ
ಇದ್ದಂತಹ ವ್ಯವಸ್ಥೆಯನ್ನ ಬೇರೆಯವರಿಗೆ ಹಂಚಲಿಕ್ಕೆ ಹೋಗ್ತಾ ಇದೆ. ಇದು ಸರಿಯಲ್ಲ. ನಮ್ಮ ರಾಜ್ಯದ ಜನರಿಗೆ ಅದನ್ನ ಮಾಡಿಕೊಡಿ. ಇಲ್ಲಿನ ನಿವಾಸಿಗಳು ಯಾರು ಅನ್ನೋದನ್ನ ಮೊದಲು ಪತ್ತೆ ಮಾಡಿ. ಎಲ್ಲಿನಿಂದಲೋ ಬಂದವರಿಗೆ ಇಲ್ಲಿ ನಿಲ್ಲೋದಕ್ಕೆ ಅವಕಾಶ ಹೇಗೆ ಸಿಗುತ್ತೆ? ರಾಜ್ಯದ ನಿವಾಸಿಗಳನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯದಿಂದ ಬಂದಿರುವವರಿಗೆ ಇಲ್ಲಿನ ರೇಷನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಹೇಗೆ ಸಿಗ್ತಾ ಇದೆ? ಇವೆಲ್ಲವನ್ನ ಮಾಡಿಕೊಟ್ಟವರು ಯಾರು? ಅಕ್ರಮದ ಜೊತೆಗೆ ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ದೇಶವ್ಯಾಪಿ ಇಂಥ ಒಂದು ಆಂದೋಲನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಭಾಗವಾಗಿ ರಾಜ್ಯದಲ್ಲೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಗತ್ಯವಾಗಿರುವ ತಯಾರಿಯನ್ನು ಮಾಡ್ತಾ ಇದೆ. ಇದು ಯಾವುದು ಸರಿಯಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದೆ. ಹೊರ ರಾಷ್ಟ್ರಗಳಿಂದ ಬರ್ತಿರುವಂಥವ್ರನ್ನ ನುಸುಳುಕೋರರಿಗೆ ಅವಕಾಶ ಮಾಡಿಕೊಡುವ ಮುಖಾಂತರ ಕಾಂಗ್ರೆಸ್ ತನ್ನ ಇಂಡಿ ಒಕ್ಕೂಟದ ಜೊತೆ ಸೇರಿಕೊಂಡು ರಾಜ್ಯದಲ್ಲೂ ಕೂಡ ಅಕ್ರಮ ವಲಸಿಗರಿಗೆ ಅವಕಾಶವನ್ನು ಮಾಡಿಕೊಟ್ಟು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವ ವಿವಾದಿತ ಪ್ರದೇಶ ಇದೆ ಕೋಗಿಲುವಿನಲ್ಲಿ, ಅಲ್ಲಿಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಹಾಗೆ ವಿಪಕ್ಷ ನಾಯಕರಾದಂಥ ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಸೇರಿಕೊಂಡಂತಹ ಬಿಜೆಪಿ ನಿಯೋಗ ಇವತ್ತು ಸ್ಥಳ ಪರಿಶೀಲನೆಯನ್ನು ಮಾಡಲಿದೆ. ಅಲ್ಲಿನ ವ್ಯವಸ್ಥೆ ಮತ್ತು ವರದಿಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುವಂತಹ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಸಮಗ್ರವಾಗಿ ವಿಷಯವನ್ನು ಅಧ್ಯಯನ ಮಾಡಿದ ಬಳಿಕ ಮುಂದಿನ ನಿರ್ಧಾರ ಏನು ಮಾಡಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಇವತ್ತು ಸ್ಥಳ ಪರಿಶೀಲನೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿರುವಂತಹ ಈ ಅಕ್ರಮ ನುಸುಳುಕೋರರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ. ರಾಜ್ಯ ಸರ್ಕಾರಗಳು ಇದಕ್ಕೆ ಸಪೋರ್ಟ್ ಅನ್ನು ಮಾಡಿಕೊಡಬೇಕು. ನಮ್ಮ ಸಂಪನ್ಮೂಲಗಳು, ನಮ್ಮ ವ್ಯವಸ್ಥೆಯಲ್ಲಿನ ಭಾಗಗಳು, ಅಭಿವೃದ್ಧಿಯ ಹಣಗಳು ನಮಗೆ ಸಿಗಬೇಕೆ ಹೊರತು ಬೇರೆಯವರಿಗೆ ಸಿಗಬಾರದು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ. ಬಡವರ ವಿರೋಧಿ ಹೋರಾಟ ನಮ್ಮದಲ್ಲ. ಅಕ್ರಮ ನುಸುಳುಕೋರರಿಗೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಡುವುದರ ವಿರುದ್ಧ ನಮ್ಮ ಹೋರಾಟ ನಡೀತಾ ಇದೆ ಅನ್ನುವಂಥ ಸ್ಪಷ್ಟ ಮಾತುಗಳನ್ನು ಹೇಳಿದೆ. ಆ ಮುಖಾಂತರ ರಾಜಕೀಯವಾಗಿ ಕಾಂಗ್ರೆಸ್ ತೆಗೆದುಕೊಳ್ಳುವ ವೋಟ್ ರಾಜಕಾರಣದ ವಿರುದ್ಧವಾಗಿ ತನ್ನ ಹೋರಾಟವನ್ನು ಜಾರಿಗೊಳಿಸುವಂತಹ ನಿರ್ಧಾರವನ್ನು ಬಿಜೆಪಿ ಮಾಡಿಕೊಂಡಿದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.